ಅನು ಎಂತ ಚಂದ ಅದಾವ, ಭಾರಿ ಅದಾವ ಬಿಡ ಡಿಸೈನರ. ಯವ್ವ ನೋಡ, ಇದನ್ನ ತಗೊಂಡೋಗಿ ಬಂಗಾರದಂದ್ರೆ ಯಾರು ಹೌದಪ್ಪ ಇದು ಪಾಸಿದ ಅನ್ನಂಗೆ ಇಲ್ಲ. ಎಂತ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅದಾವ. ಅಂದ್ರೆ ಈ ಗೋಲ್ಡ್ ಕಲೆಕ್ಷನ್ಸ್ ಈ ಕಡೆ, ಅದು ಮುತ್ತಿಂದು ಹಳ್ಳಿಂದ ಪರ್ಸ್ ಈ ಟೈಪ್ ಬರ್ತಾವಲ್ಲ, ರೂಬಿ ಪರ್ಲ್ ಅಂತೇಳಿ ಅವೆಲ್ಲ ಬೇರೆ ಅದಾವನ. ಅವು ಬೇರೆ ಅದಾವ. ಈ ಥರ ಗೋಲ್ಡ್ ಹಾಕ್ಕೊಳಕ್ಕೆ ಇಷ್ಟಪಡೋರದು ಇಲ್ಲದವು ಕಲೆಕ್ಷನ್. ಗೋಲ್ಡ್ ಬಿಟ್ಟು ಬೇರೆ ಬೇರೆ ಈ ಮುತ್ತಿನ ಹಳ್ಳಿನೂ ಹವಳದ್ವು ಮುತ್ತಿನ ಎಲ್ಲ ಬೇರೆ ಬೇರೆ ತಗೋತಾರಲ್ಲ, ಅದು ಆ ಕಡೆ ಐತೆ ನೋಡಿ ಸೆಟ್ ಅದ. ಹೌದನ? ಇದೇನು ಎಲ್ಲ ಇವು ಡಿಸೈನ್ಸ್ ನೀನ ಸೆಲೆಕ್ಟ್ ಮಾಡ್ತೀಯ ಏನು ಅವ್ರು ಯಾವ ಕಳಿಸಿರ್ತಾರ ಅವ? ಇಲ್ಲ ಇಲ್ಲ, ಕ್ಯಾಟ್ಲಾಗ್ ಇರ್ತೈತಿ, ಅದಕ್ಕೆ ನಾವು ಮಾರ್ಕ್ ಮಾಡಿ ನಮ್ಗೆ ಇಂತಿಂಥ ಡಿಸೈನ್ಸ್ ಈ ಥರ ಕಳಿಸ್ರಿ ಅಂತಂದೇಳಿ ಹೇಳಿದ್ರೆ ಅವ್ರು ಅವನ್ನ ಕಳಿಸ್ತಾರೆ. ಆಮೇಲೆ ಈ ಕಸ್ಟಮರ್ಸ್ ಎಲ್ಲ ಏನು ಮಾಡ್ತಾರೆ, ಕೆಲವರು ಫೋಟೋ ತೊಗೊಂಬಂದಿರ್ತಾರೆ, ಮೇಡಮ್ ನಮ್ಗೆ ಈ ಥರದ್ದು ಏನಾರ ಸಿಗ್ತೈತಾ, ತರಿಸ್ಕೊಡ್ತೀರಾ, ಬೇಕಾದ್ರೆ ನಾವು ಅಡ್ವಾನ್ಸ್ ಕೊಟ್ಟೋಕ್ಕೀವಿ, ಎಷ್ಟು ದಿನಕ್ಕೆ ತರಿಸ್ಕೊಡ್ತೀರಿ ಅಂತೆಲ್ಲ ಕೇಳ್ತಾರೆ. ಅವಾಗ ಏನಕ್ಕೈತಿ, ಅವು ಫೋಟೋನು ನಾವು ಕಳಿಸಿರ್ತೀವಿ, ಐತಿ ಅಂದ್ರೆ ಕಂಪ್ನಿಯಿಂದ ಕಳಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಕೆಲವು ರೆಡಿ ಮಾಡ್ಕೊಡೋರು ಮಾಡ್ಕೊಡ್ತಾರೆ. ಒಟ್ಟು ಅದು ಹೇಳಕ್ಕೆ ಹೋದ್ರೆ ದೊಡ್ಡ ವಿಚಾರ ಇತ್ತು. ಅಲ್ಲ ನೀನು ಅಪ್ರೂಪಕ್ಕೆ ಬಂದ್ಬಿಟ್ಟಿಯಲ್ಲ, ಯಾಕೆ ನೀ ಏನಾರ ತಗೋಬೇಕನ? ಇವ ನಿನಗೇನು ಕಡಿಮೆ ಆಗೈತೆ? ಬೇಕಂದಂಗೆ ಮನೆ ಬಾಡಿಗೆ ಬರ್ತಾವ 4 ಮನಿವ. ನಿಮ್ಮ ತಾಯಿ ಅಂತರೂ ಮಾಡ್ಸ್ಯಾರ ಬಿಡು ನಿಂಗೆ. ಈಗ ನೀನು ಇವನು ಹಾಕೋಬೇಕಂತ ಆಸೆ ಆಗೈತನ? ಏ ಹಾಕೊಂಡ್ರೆ ಅದ್ರಾಗೇನು ತಪ್ಪು? ಸೀರೆ ಮ್ಯಾಚಿಂಗ್ ಎಲ್ಲರ ಬಂಗಾರದ ಉಡುಗೆ ತೊಗೊಳಕತ್ತೈತೆ, ಸೀರೆ ಮ್ಯಾಚಿಂಗ್ ಇಂಥವು ಹಾಕೋಬೇಕು ಅಷ್ಟೇ. ಆಮೇಲೆ ಈಗ ಯಾರು ಬಂಗಾರದ ಹಾಕೊಂತಾರ? ಮೈ ತುಂಬ ಬಂಗಾರ ಈಗೆಲ್ಲ ಫ್ಯಾಷನ್. ಪಾಸಿ ಹಾಕೊಂಡು ಹೋಗೋದೆ ಫಂಕ್ಷನಿಗೆ, ಪಾಸಿದ ಹಾಕೊಂಡು ಮುತ್ತಿಂದು ಮ್ಯಾಚಿಂಗ್ ಕಿವ್ಯಾನ್ ಹಾಕೊಳ್ಳೋದೇ ಫ್ಯಾಷನ್ ಆಗ್ಬಿಟ್ಟೈತಿ. ಈಗ ಬಂಗಾರದ ಹಾಕೊಂಡ್ರೆ ಇದೇನ ಹಳ್ಳಿ ಗುಗ್ಗತೆ ಬಂದೈತಿ ಅಂತಾರೆ. ಏನು ಮಾಡ್ತೀಯ? ಅಂತಾರ. ಆದ್ರೆ ನಮ್ಮ ಅವ್ನ ಇದ್ರಿಗೆ ಬೇಕಾರೆ ಹೇಳಿದನ, ಮತ್ತೆ ಎದಕ್ಕೆ ಮಾಡಿಸ್ಕೊಂತೀರ ಅವ್ನ ಅಂತ ಕೇಳ್ತಾಳ. ಅದು ಹೋಲಿ ಬಿಡ. ಮತ್ತೇನು ಸಮಾಚಾರ? ಚಾ ಕುಡಿತೇನೆ? ಅಯ್ಯೋ ತರೋರು ಯಾರಿಲ್ಲವ, ಚಾ ಕುಡಿತೇನೆ ಅಂದ್ರೆ ಇನ್ನು ನಾವ ಎಲ್ಲರೂ ಹೋಗ್ಬೇಕಷ್ಟೆ. ಅಲ್ಲಿ ನೀ ಹಂಗೆ ಸುಮ್ಮನೆ ಬರೋಕ್ಕೆಲ್ಲಲ್ಲ, ಏನಂತ ಆಗಲಿಂದ ಕೇಳತ್ತಾಳಕಿ, ಬೇರೆ ಬೇರೆನೇ ಮಾತಾಡಕತ್ತೀವ. ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಾಗವಲ್ತು. ಇರಲಿ, ಏನು ಮತ್ತೆ ನಮ್ಮ ಗಂಡನ ವಿಚಾರನ ಬೇಕಾದಿರ್ಲಿವ ತಾಯಿ, ಹೇಳಿ. ನನಗೆ ಬೇಜಾರಾಗೋದು ತಲೆ ಕೆಡ್ಸ್ಕೊಳ್ಳಲ್ಲ, ಹೇಳಿ. ಏನಿಲ್ಲ, ಭಾರಿ ಛತ್ರಿ ಬುದ್ಧಿ ನಿಮ್ಮ ಅತ್ತಿದು. ಯಪ್ಪ ದೇವ್ರೆ, ಏಸ್ ಮನಿ ಹಾಳು ಮಾಡಿದ್ಲ ಏನೋ ವಯಸ್ಸಿನಾಗ. ನಿಜವಾಗ್ಲೂ ಏನು ಕ್ರಿಮಿನಲ್ ಮೈಂಡ್ ಅಂತಿ. ಕ್ರಿಮಿನಲ್ಲು ನಿಮ್ಮ ಅತ್ತಿ ಮುಂದೆ ನಿಲ್ಲಂಗಿಲ್ಲ ಬಿಡ, ಒಂಥರ ಹಂಗದಾರ ಅವರು. ನಿಜವಾಗ್ಲು ಅದೇನಂತಾರೆ 6 ಕೊಟ್ರೆ ಅತ್ತಿ ಕಡೆ 3 ಕೊಟ್ರೆ ಸೊಸಿ ಕಡೆ ಇಲ್ಲ, ಅದು ಹೋಲಿ ಕಾಲ ಬಂದಂಗೆ ಹೋಗ್ತಿರ್ತಾರೆ ನೋಡೋರು, ಉಸಿರು ಒಳ್ಳಿ ಥರ ಬಣ್ಣ ಬದಲಾಯಿಸ್ತಾರೆ. ಅದು ನನಗೆ ಯಾವಾಗೂ ಗೊತ್ತಾಗೈತಿ. ಹೇಳಿ ಏನಾತ? ಏನಿಲ್ಲ, ನಿನ್ನೆ ಇದಕ್ಕಿದ್ದಂಗೆ ಮನೆಗೆ ಹೋಗಿದ್ದೆ. ಮಾತಾಡ್ಕೊತ ಮುದುಕಿ ನನ್ನ ಮಗನ ಮದುವೆಕ್ಕೆ ಏನವ ಅಂತ ಕೇಳ್ತತ್ ನನಗೆ. ಹಂಗೆ ಕೇಳಿಲ್ಲ? ನಾನು ಯಾಕಜ್ಜಿ ಯಾಕೆ ನಿಮ್ಮ ಮಗಗೆ ಮದುವೆ ಇಷ್ಟು ದಿನ ಆದರೂ ಯಾಕೆ ಮಾಡಲಿಲ್ಲ, ಯಾಕೆ ಆಗಿಲ್ಲನ ಅಂತ ಮತ್ತೆ ನಾನು ಉಲ್ಟಾ ಹಿಂಗೆ ಪ್ರಶ್ನೆ ಕೇಳಿದೆ. ಪ್ರಶ್ನೆ ಕೇಳಿದ್ರೆ ಅದೇ ಇಲ್ಲವಾ, ಇನ್ನು ಯಾವುದು ಬೇಕನ್ನೋ ಹುಡುಗಿ ಸಿಕ್ಕಿಲ್ಲ, ನಾನು ನನ್ನ ಸೊಸೆಯಾಗಿ ಬರೋಕ್ಕಿನ್ನ ತಲೆ ಮ್ಯಾಗ ಹೊತ್ಕೊಂಡು ಮೇರಿಸ್ತೀನಿ, ಆಕಿ ಬಂಗಾರದಂಗೆ ಇರಬೇಕು, ಅಂಗೈ ಕಾಲು ಕೆಳಗಿಟ್ರೆ ಎಲ್ಲಿ ಧೂಳಾಕೈತೆ ಅಂತ ನೋಡ್ಕೋತೀನಿ, ನನ್ನ ಸೊಸಿ ಏನು ಹೇಳ್ತಾಳೆ ಅದಕ್ಕೆ ಹ್ಞೂ ಅಂತೀನಿ, ಹೊರಗೆ ದುಡಿಬೇಕು, ಹೆಣ್ಮಕ್ಳು ಸ್ವತಂತ್ರವಾಗಿರ್ಬೇಕು, ಹೆಣ್ಮಕ್ಳನ್ನ ಯಾವತ್ತು ಕೂಲಿ ಆಳಗತ್ತೆ ನೋಡಬಾರ್ದು, ಮನೆಗೆ ಬಂದು ಸೊಸಿ ಅಂದ್ರೆ ಮಗಳಿದ್ದಂಗೆ. ಅಯ್ಯೋ 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 ದೇವ್ರೇ, ಒಂದು ಮಾತಾಡಂದ್ರೆ 9 ಮಾತಾಡಿದ್ರು. ಅದು ಎಂತ ಯಾರ ಹೊಸಬ್ರು ಗೊತ್ತಿಲ್ದವ್ರು ಕೇಳಿಬಿಟ್ರೆ, ಯಾರು ನಿಜವಾಗ್ಲೂ ಗೊತ್ತಿಲ್ದಾರ ಕೇಳಿದ್ರೆ ಏನಪ್ಪ ಎಂಥ ಒಳ್ಳೆ ಮುದುಕಿ, ಅಬ್ಬಾ ಸಿಕ್ಕರಿಂತ ಅತ್ತಿ ಸಿಗ್ಬೇಕು, ಇಂಥ ಮನೆ ಸೊಸೆ ಆಗ್ಬೇಕು ಅಂತೇಳಿ ಕಂಗಾಲಾಗ್ಬಿಡ್ತಾರೆ. ನಿಜವಾಗ್ಲೂ ಹೇಳ್ತೇನೆ ನಾನು, ನನಗೆ ನೀನು ಗೊತ್ತು, ಪಾರ್ವತಿ ಗೊತ್ತು, ನಿನ್ನ ಮದುವೆ ಆಗಿದ್ದು ಗೊತ್ತು, ನನಗೆ ಅವ್ರು ಯಾರು ಏನು ಎಲ್ಲ ಗೊತ್ತು ಅಂತೇಳಿ ನಾ ಬಂದು ಹೇಳಕತ್ತೇನೆ ನಿಂಗೆ. ನಿಜವಾಗ್ಲೂ ನಂಗೆ ಇದು ಯಾವ ವಿಚಾರನೂ ಗೊತ್ತಿಲ್ಲ, ನನಗೆ ಫ್ರೆಂಡ್ಶಿಪ್ಪೇ ಇಲ್ಲ ಅಂತ ಇಟ್ಕೋ. ಅವ್ರು ಹೇಳೋ ಮಾತಿಗೆ ನಾನೇ ಸೋತ್ ಬಿಡ್ತಿದ್ನೇನ. ನಿಜವಾಗ್ಲು ಇಷ್ಟು ಒಳ್ಳೆ ಅತ್ತೆಯರು ಯಾರು ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಹೇಳಿ ಮಾಡ್ಕೊಂಬಿಡೋಣ ಅಂತ ಅಂತಿದ್ನೇ ಏನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಯಪ್ಪ ದೇವ್ರೆ, ಎಂಥ ಮಾತ್ನ್ಯಾಗ ಮಾಡ್ತಾರೆ ನೋಡಿ, ಗಿಡದನ್ ಮಂಗೆ ಕೈ ಬಿಡ್ಬೇಕು. ತಾಯಿ ಮಗ ಅದಕ್ಕೆ ಫೇಮಸ್ ಅಲ್ಲ ಅವ್ರು, ಮಾತ್ನ್ಯಾಗ ಮಾಡ್ಕೊಂತ. ಅಲ್ಲ ಮಗ ಮಗ ಏನಂದ? ಇಲ್ಲ ಮಗ ಇಲ್ಲ, ಮಗ ಬಂದ್ಮೇಲೆ ಹೇಳು ಅಂತ ಅಂದೆ. ಹ್ಞೂ ಅಂದಾರ. ಮಗ ಏನಂದ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ ಮಗ ಏನಂದ ಅಂತೇಳಿ ಗೊತ್ತಾಕೈತೆ ಸುದ್ದಿ, ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ಸ್. ನಾನು ಅಂದ್ಕೊಂಡಿದ್ದೆ ಈ ಥರ ವಿಚಾರ ಮಾಡ್ಬೋದು ನಮ್ಮ ಅತ್ತಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ಮಾಡ್ತಾಳ ಅಂತ ಅಂದ್ಕೊಂಡಿದ್ದಿಲ್ಲ. ಮುಂದೊಂದು ದಿನ ಮಾಡ್ತಾಳಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ವಿಚಾರ ಮಾಡ್ತಾಳಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಬಿಡ. ನೋಡಿ ಎಂಥ ಕ್ರಿಮಿನಲ್ ಇರ್ಬೇಕು, ಹೆಂಗಾರ ಮಾಡಿ ಮಗ ಸೊಸಿನ ಒಂದು ಮಾಡೋಣ ಅನ್ನೋದು ಇಲ್ಲದಕ್ಕೆ ಇನ್ನೊಂದು ಸೊಸಿ ತಂದು ಆ ಹುಡುಗಿ ಜೀವನನೂ ಹಾಳು ಮಾಡ್ಬೇಕಂತಾಳ. ಇವನು ಅವ್ರೇನು ಮಗನ ಜೀವನಕ್ಕೆ ಒಂದು ಹುಡುಗಿ ಬೇಕು ಅನ್ನಕತ್ತಿಲ್ಲ. ಇವ್ರದ್ದು ಮನೆ ಬಾಡಿಗೆ ಕೊಟ್ಟತ್ತಲ್ಲ, ಗೊತ್ತಲ್ಲ ಅವರಿಗೆ. ಮನಿ ಆಸ್ತಿ ಆಸೆಕ್ಕೆ ಇನ್ನೊಂದು ಮದುವೆ ಮಾಡ್ಬೇಕು ಅನ್ನಕತ್ತಿರೋದು ಅಷ್ಟೇ ಹೊರತು ಅವ್ರಿಗೆ ಏನಪ್ಪ ನನ್ನ ಮಗನ ಜೀವನ ಹಿಂಗಾತು ಅನ್ನೋ ಈ ಪಶ್ಚಾತ್ತಾಪನೇ ಇಲ್ಲ. ಅದೇನೋ ನಿಜ, ನನಗೆ ಯಾಕೆ ಹಂಗೆ ಅನ್ನಿಸ್ತು ಬಿಡ ನಿಜ, ಅದು ನಿಜ. ಆದರೂ ನಿನಗೆ ತಕ್ಕಿದ್ದಲ್ಲ ಅದು ಮನೆ, ಅದು ಹೆಂಗೆ ಮದುವೆ ಮಾಡ್ಕೊಂಡೆ ಪುಣ್ಯಾತ್ಗತಿ. ನೀನೇ ನೋಡಿ ಅಲ್ಲೇ ಮೊದ್ಲು ಹೆಂಗಿದ್ರು ಅವ್ರಿಗೆ ಸಡನ್ನಾಗಿ ಈ ಪರಿ ಚೇಂಜ್ ಆಕಾರ ಅಂತ ನನಗೇನು ಗೊತ್ತಿತ್ತು ಹೇಳ.
ಅವ್ರು ಎಷ್ಟು ಹಾನೆಸ್ಟ್ ಮನುಷ್ಯ, ಏನಾರ ಕೊಡ್ತಾರ ಮಾಡ್ತಾರ ಅಂದ್ರೆ ಬೇಡ ಅನು, ನಮ್ಗೆ ಯಾಕೆ, ನಾವು ಇನ್ನೊಬ್ರದ್ರಾಗ ಹಂಗನ್ಯಾಗ ನಾ ದುಡಿಬೇಕು ನಾ ಅಂತ ಎಷ್ಟು ಸ್ವಾಭಿಮಾನಲೆ ಇದ್ದ ಮನುಷ್ಯ ಯಾಕೆ ಹಿಂಗೆ ಸಡನ್ಲಿ ಚೇಂಜ್ ಆದ್ರು ಏನೋ. ಮೋಸ್ಟ್ಲಿ ರೊಕ್ಕ ಬಂಗಾರ ನೋಡಿ ತಲೆ ತಿರುಗ್ತಾ ಏನೋ, ಏನು ತಾಯಿ ಒಂದಕ್ಕೆ ಎರಡು ಹೇಳ್ಕೊಡೋದಕ್ಕೆ ಅವ್ರಿಗೆ ಸರಿ ಅನ್ನಿಸ್ತೋ ಏನೋ, ಯಾರಿಗೆ ಗೊತ್ತವ. ಆದರೂ ಹೇಳ್ತಾರೆ ಹೇಳ್ಕಿ ಮತ್ತು ನಾವು ಕೇಳ್ತೀವಿ ಅಂದ್ರೆ ನಮ್ದು ಎಂಥ ಬುದ್ಧಿ ಇರ್ಬೇಕು ನೋಡು. ನನಗಂತರೂ ಏನು ಹೇಳಬೇಕಿದ್ದಕ್ಕೆ ಅನ್ನೋದು ಗೊತ್ತಾಗೋಲ್ತು. ನೀನೇ ಹಿಂಗಂತ ಏನು ಮದ್ವೆ ಮಾಡ್ಕೊಂಡಾಗ ನನಗೆ ಎಷ್ಟು ಆಶ್ಚರ್ಯ ಆಗೈತೆ ಗೊತ್ತನ. ಈಗ ನಾ ಅವ್ರನ್ನ ಬಿಟ್ಟಿಲ್ಲ ಅದೇನಲ್ಲ ನನಗೇನು ಚಲೋ ಅನ್ಸಕತ್ತೈತೆ ಅಂತ ಮಾಡಿಯ. ನನಗೂ ಬೇಜಾರೈತೆ, ಮುಂದಿನ ಜೀವನ ಹೆಂಗನ್ನ ಚಿಂತೆ ಐತಿ. ಆದರೆ ನನ್ನ ಮನಸ್ಸು ಯಾಕೆ ಒಪ್ಕೊಳ್ಳೋವಲ್ತು. ಅವ್ರು ಮಾಡಿದ ತಪ್ಪೆಲ್ಲ ಅದು ಒಂಥರ ಕಣ್ಣು ಮುಂದೆ ಕಟ್ಟಿದಂಗೆ ಹಾಕತೈತಿ. ಅದಕ್ಕೆ ಬೇಡಪ್ಪ ಇಂಥ ಕೆಟ್ಟ ವ್ಯಕ್ತಿ ಸವಾಸ ಅನ್ನಂಗಾಗಿ ದೂರ ಅದೇನಷ್ಟೇ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಆದ್ರೆ ನಿನ್ನ ಗಂಡ ಮಾತ್ರ ಕೆಲಸ ಹುಡ್ಕೊಂತ ದಿನ ಹೋಗ್ತಿರ್ತಾರ ಬರ್ತಿರ್ತಾರ. ಆದರೆ ನಾನು 2-3 ಸಲ ಬಾಗಲಾಗ ನಿಂತಿದ್ದೆ. ನಿಮ್ಮ ಮನೆಯವ್ರು ಹಾದು ಹೋಗೋ ಹೊತ್ನಾಗ ಒಂದ್ಸಲ ಹಿಂಗೆ ನೋಡಿದ್ರೆ ನಾನು ಅಲ್ಲಿ ನಿಂತೇನ ತಕ್ಷಣ ತಲೆ ತಗ್ಗಿಸ್ಕೊಂಡು ಒಳಗೆ ಹೋಗ್ಬಿಟ್ರೆ. ಒಂದು ಸ್ವಲ್ಪ ತಿರುಗಿ ನೋಡಿಲ್ಲ ಅವರು. ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋಂಗೆ ಏನು ನಡ್ಕೊಂಡಿಲ್ಲ. ಜಂಟ್ಲ್ಮೆನ್ ಅಂತ ಅನಿಸ್ತ. ಬೇರೆ ವಿಷಯದಾಗ ತಪ್ಪು ಮಾಡಿರ್ಬೋದು, ಆದರೆ ಹುಡುಗಿಯರ ವಿಷಯದಾಗ ಹಂಗಿಲ್ಲ ಅಂತ ಅನಿಸ್ತತಪ್ಪ ನನಗಂತರು. ನೋಡೋದು ಹಲ್ಕಿಸೋದು ವಾರಗಂಟ್ಲೆ ನೋಡಿ ಏನು ಮಾಡಿಲ್ಲ ಬಿಡು. ಸುಳ್ಳು ಯಾಕೆ ಹೇಳ್ಬೇಕು, ಸುಮ್ಮನೆ ಹೇಳ್ತೀನಿ ಅಂತ ಸುಳ್ಳೊಂದು ಸೊಟ್ಟೊಂದು ಹೇಳ್ಬಾರ್ದು. ಅದಕ್ಕೆ ನನಗೆ ಆ ವಿಷಯದಾಗ ನಿಮ್ಮ ಮನೆಯವ್ರು ತುಂಬ ಒಳ್ಳೆಯವರು. ನಂಗೇನೋ ಹಂಗೆ ಅನಿಸ್ತದೆ ನೋಡುವ. ಏನವ ನೋಡೋಣ. ತಾಯಿ ಮಗ ಕೂಡಿ ಏನಾರು ಅಪ್ರೋಚ್ ಮಾಡ್ತಾರ ಮದ್ವೆಗೆ ಹೇಳ ನನಗೆ. ಹಂಗೇನಾರ ಮಾಡಿದರೆ, ಒಂದು ವೇಳೆ ಇವ್ರು ಬೇರೆ ಮದ್ವೆ ವಿಚಾರ ಮಾಡ್ಯಾರ ಅಂತ ಗೊತ್ತಾಗ್ಬಿಟ್ರೆ ಜೀವನ ಪರ್ಯಂತ ಶಾಶ್ವತವಾಗಿ ನನ್ನ ಪಾಲಿಗೆ ಅವ್ರಿಲ್ಲ ಅಂತ ತಿಳ್ಕೊಂಡ್ಬಿಡ್ತೇನೆ. ಆಯ್ತು, ಹಾಗೆ ಮಾಡುವಂತೆ. ಹಂಗೇನಾರ ವಿಚಾರ ಮಾಡಿದ್ರೆ ನಾನು ಖಂಡಿತ ಹೇಳ್ತೇನೆ ತಾತ. ಏನು ಬರಲಿ ಹಂಗಾರೆ, ನಾನು ಹೊತ್ತಾತು ಮನೆಗೆ ಹೋಗ್ಬೇಕು. ಕಾಲೇಜ್ ಬಿಟ್ಟು ಸೀದಾ ಇಲ್ಲಿಗೆ ಬಂದೇನೆ. ಸರಿ ಆಯ್ತು, ಹೋಗು. ಆಯ್ತು ಹೋಬಾ. ನೋಡಿದಿ ಪಾರ್ವತಿ ಹೆಂಗದಾಳಕ್ಕಿ ನಮ್ಮ ಅತ್ತೆ ಅಂತೇಳಿ? ಅಯ್ಯಪ್ಪ ಪ್ರಳಯ ಅಂತಕ್ಕಿ ನಿಮ್ಮ ಅತ್ತಿ. ನಿಮ್ಮಿಂದ ಭಾಳ ಉಪಕಾರ ಆಯ್ತು. ಅಯ್ಯಪ್ಪ ದೇವ್ರ, ಕೆಲಸ ಹುಡುಕಿ ಸಾಕಾಗಿತ್ತು ನೋಡ್ರಿ ನನಗರ. ನೀವು ನಿಮ್ಮ ಆಫೀಸ್ನಾಗ ಒಂದು ಕೆಲಸ ಕೊಡ್ಸಿದ್ದು ಭಾಳ ಚಲೋ ಆಯ್ತು. ನಾನು ಮೊನ್ನೆ ನಿಮಗೆ ಕೆಲಸ ಇಲ್ಲ ಅಂದಾಗ ಸರ್ ಕಡೆ ಮಾತಾಡಿದ್ದೆ. ನಿಮಗೆ ಫೋನ್ ಹಚ್ಚಿ ಕರ್ಸೋಕ್ಕಾಗಿರಲಿಲ್ಲ. ಸರ್ ಆತು ಹ್ಞೂ ಅಂತಂದು ಅಂದಿದ್ರು. ನಾ ಹೇಳಿದ್ದೆ, ಈಗ ಇನ್ಫ್ಲುಯೆನ್ಸ್ ಇಲ್ಲ ಅಂತಂದ್ರೆ ನಿಮಗೆಲ್ಲ ಏನೇನೋ ಪ್ರಶ್ನೆ ಕೇಳ್ಕೊಂಡು ನಿಂದಿರ್ತಾರೆ. ಆದ್ರೆ ನಿಮ್ಮ ಬಗ್ಗೆ ನನಗೆ ಗೊತ್ತಲ್ಲ, ಹಾಗಾಗಿ ಎಕ್ಸ್ಪೀರಿಯನ್ಸ್ ಐತಿ, ಚಲೋ ಕೆಲಸಗಾರ ಅದಾರ, ಕೊಡ್ರಿ ಸರ್, ಹಂಗೆ ಮಾಡಬೇಡ್ರಿ ಅಂತೆಲ್ಲ ಕೇಳ್ಕೊಂಡಿದ್ದಕ್ಕೆ ಸರ್ ಆಯ್ತಪ್ಪ ಅಂತ ಹೇಳಿ ಹ್ಞೂ ಅಂದರು. ಈಗ ಇದನ್ನು ಕೆಲಸ ಚಲೋತ್ತಾಗಿ ಮಾಡ್ಕೊಂಡು ಹೆಸರು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ತಪ್ಪು ತಿಳ್ಕೊಬೇಡ್ರಿ, ಹೆಸರಿಗೆ ಕಳಂಕ ಬರದೇ ಇರೋ ರೀತಿ ಒಳಗೆ ನಡ್ಕೋರಿ, ಬೇಸರ ಮಾಡ್ಕೋಬೇಡ್ರಿ ಹಿಂಗಂದೆ ಅಂತೇಳಿ ಹೇಳ್ಬೇಕಾಗಿತ್ತು. ಅದಕ್ಕೆ ಹೇಳಿದೆ ಅಷ್ಟೇ. ಇಲ್ಲ, ಜೀವನದಾಗ ನಾನೊಂದು ದೊಡ್ಡ ತಪ್ಪ ಮಾಡಿಬಿಟ್ಟೆ ರೀ, ದೊಡ್ಡ ತಪ್ಪ ಮಾಡಿಬಿಟ್ಟೆ. ಆದ್ರೆ ಪಶ್ಚಾತ್ತಾಪ ಆಗೈತೆ ನನಗೆ. ಇನ್ಯಾವತ್ತೂ ನಾನು ಈ ಕೆಲಸ ಮಾಡೋಂಗಿಲ್ಲ. ಅದೇನು ನನ್ನ ಬುದ್ಧಿಗೆ ಮಂಕ್ ಓದಿತ್ತು ಏನೋ, ನಾನು ಇಂಥದ್ದೊಂದು ಕೆಲಸ ಮಾಡಿಬಿಟ್ನಲ್ಲ ಅಂತ ನನಗೆ ಈಗ ಒಂದೊಂದ್ಸಲ ನೆನೆಸ್ಕೊಂಡ್ರೆ ತಪ್ಪು ತಿಳ್ಕೊಬೇಡ್ರಿ. ಒಂದು ಮಾತು ಹೇಳ್ತೇನೆ, ಬುದ್ಧಿಗೆ ಮಂಕ್ ನಿಮಗೆ ಕೌದು ಅದು ನಿಜ ಬಿಡ್ರಿ, ಕೌದಿದ್ದೆ ನಿಜ. ಆದ್ರೆ ಕೌಸಿದ್ದು ಮಾತ್ರ ನಿಮ್ಮ ತಾಯಿಯವರು. ಹೌದಪ್ಪ ಹೌದು, ನೀನು ಚಲೋ ಅದಿ. ಅದು ಏನೋ ಒಟ್ಟು ತಾಯಿ ಮಾತು ಕೇಳಿ ಹಿಂಗೆ ಮಾಡಿ. ಆದರೂ ತಾಯಿ ಮಾತು ಕೇಳಿ ಮಾಡಿ ಅಂದ ತಕ್ಷಣ ನಿಂದೇನು ತಪ್ಪೇ ಇಲ್ಲ ಅಂತ ತಿಳ್ಕೊಬೇಡ. ನೀನು ಓದ್ದೇವದಿ, ತಪ್ಪು ಸರಿ ತಿಳ್ಕೊಬೇಕಿತ್ತು, ತಿಳುವಳಿಕೆ ಇರಬೇಕಿತ್ತು. ನಿಮ್ಮ ತಾಯಿ ಹಳೆ ಕಾಲದಾಗ ಆಕೆಗೆ ಹೇಳ್ಬೇಕಿತ್ತು ನೀನು, ನಾ ಹಿಂಗೆ ಮಾಡೋದು ಸರಿ ಅಲ್ಲೇವ ಅಂತ. ಅದನ್ನು ಬಿಟ್ಟು ನೀನು ಅದ್ರಂತ ಮಾಡಿಬಿಟ್ಟು ಈಗ ಆ ತಾಯಿಗುದ್ದಾಗಿ ಹೋತು. ಆದ್ರೆ ನಾ ಹೇಳ್ತೀನಲ್ಲ, ಈಗ ನೀನಿಲ್ಲ, ನೀ ಸೀದಾ ಹೋಗು, ಆಕೆ ನನ್ನನ್ನು ಕೇಳು, ಮಾತಾಡ್ಸು, ನಾನು ನಿನ್ನ ಜೊತೆ ಬೇಳೆ ಮಾಡ್ತೇನೆ ಅಂತ ಹೇಳು. ಆಕೆ ಹ್ಞೂ ಅಂತ ಹೇಳ್ಬೇಕಾರೆ ನೋಡಿ ನೀನು. ಆದ್ರೆ ನಿಮ್ಮ ಅವ್ವನ ಮಾತ್ರ ಕರ್ಕೊಬೇಡ, ಆಕೆ ಒಪ್ಪೋದಿಲ್ಲ. ನನಗೆ 100% ಅದು ಗೊತ್ತೈತಿ. ಅದಕ್ಕೆ ನೀನು ನಿಮ್ಮ ಅವ್ವನ ಮಾತು ಕೇಳಿ ಇಂಥವೆಲ್ಲ ಆಗೋದಪ್ಪ ಬಾಳೆ ಎಡವಟ್ಟು ಮೂರ ಬಟ್ಟೆ. ನಿಮ್ಮವ್ಗ ತಿಂಗಳ ಇಷ್ಟು ಪಗಾರ ಅಂತ ಕೊಡು, ಒಂದಿಟ್ಟು ಜೀವನ ನಡ್ಸಕ್ಕೆ ಏಟ್ ಬೇಕು. ನಿಮ್ಮ ಅವ್ಗ ಒಬ್ಬಾಕಿಗೆ ತಿಂಗಳ ಒಂದು 5-6 ಸಾವಿರ ರೂಪಾಯಿ ಕೊಟ್ಟರೆ ಸಾಕಪ್ಪ. ನಿಮ್ಮವ್ನ ಬಾಳೆ ಆಗೋಕತಿ, ಏನು ಬೇಕಾದಂಗೆ ಜೀವನ ಮಾಡ್ಬೋದು ನಿಮ್ಮವ್ವ. ಬೇಕಾದ್ರೆ ನಿಮ್ಮ ಹಳ್ಳಿ ಕಳ್ಸೋದಾದ್ರೆ ಕಳಿಸು, ಇಲ್ಲ ಇಲ್ಲೇ ಎಲ್ಲರ ಮನೆ ಮಾಡಿಡ್ತೇನೆ ಅಂದ್ರೆ ಹಂಗೂ ಇಡು, ಯಾರು ಬೇಡ ಅಂದ್ರೆ. ನಾವು ತಾಯಿ ಮಗ ದೂರ ಆಗಲಿ ಅಂತ ಆಸೆ ಪಡಲ್ಲ. ನಾ ಇದನ್ನು ಹೇಳಬಾರ್ದು. ನಾನೇ ಮತ್ತೆ ಇದೇನು ನಮ್ಮವ್ಗ ಹಿಂಗೆ ಅಂತಾರಂತ ತಿಳ್ಕೊಬೇಡ. ನಿಮ್ಮವ್ನ ಕುಟ್ಟು ನೀ ಇದ್ದಪ್ಪ ಅಂದ್ರೆ ನಿನ್ನ ಬಾಳೆ ಸುದ್ದಾಗಲ್ಲ ಅಂತ ತಿಳ್ಕೊಂಬಿಡಪ್ಪ. ನಿಮ್ಮ ತಂಗಿ ಇಲ್ಲೇ ಅದಳ, ನೀನು ಓದಿಪ್ಪ, ನಾವು ಇದ್ರ ಬದ್ರ ಹೇಳ್ತೇವೆ. ನಿಮ್ಮವ್ನ ಬುದ್ಧಿ ಸರಿ ಇಲ್ಲ, ನಿಮ್ಮವ್ನ ಬುದ್ಧಿ ಸರಿ ಇಲ್ಲಪ್ಪ. ಅದಕ್ಕೆ ನಿಮ್ಮವ್ನ ಕುಟ್ಕೊಂತಾರೆ ಜೀವನ ಹಾಳು ಮಾಡ್ಕೊಂತಿ. ನೋಡು, ಒಂದು ಕೂಸು ಹುಟ್ಟೈತಿ, ಹೆಣ್ಣು ಕೂಸು, ಅದಕ್ಕೆ ಅಪ್ಪನ ಆಸರೆ ಬೇಕು. ಏನು ನಿನ್ನ ಹೆಂಡತಿ ಮಾಡಿದ್ದು ಈಗ ನೀನು ಬಿಟ್ಕೊಟ್ಟಿದ್ದು ನಿಂಗೆ ತಪ್ಪಂತ ಅನ್ಸಿರ್ಬೋದು. ಆಕಿಗೂ ನಮ್ಮ ಅಪ್ಪಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ನಲ್ಲ, ಕೆಲಸ ಕೊಟ್ಟು ಮಗಳು ಕೊಟ್ಟು ಮದುವೆ ಮಾಡಿ ಮನೆ ಕಟ್ಟಿಕೊಟ್ಟು ಬೇಕಂದಂಗೆಲ್ಲ ಆಸರಾಗಿರೋ ನಮ್ಮ ಅಪ್ಪಗೆ ಇವ್ ಮೋಸ ಮಾಡಿಬಿಟ್ನಲ್ಲ ಅಂತೇಳಿ ಆಕಿಗೆ ಬೇಜಾರು ಆಗೈತಿ. ಏನು ಆವಾಗಿನ ಕಾಲದಾಗೆಲ್ಲ ಯಾರು ಬಿಡ್ತಿದ್ದಿಲ್ಲ ಇಷ್ಟು ಸಲೀಸ. ಈಗಿನ ಕಾಲ ಹಂಗಿಲ್ಲಲ್ಲಪ್ಪ, ಹೆಣ್ಮಕ್ಳು ತಡ್ಕೊಂಡು ಇರಂಗಿಲ್ಲ. ಏನು ಆಮೇಲೆ ನೀ ಮಾಡೋದು ಅಂತದ ಮಾಡಿಪ್ಪ, ಅದು ಆಗಿದ್ದಾಗಿ ಹೋತು. ನಿಮ್ಮವನ್ನ ಕೈ ಬಿಡು, ಕೈ ಬಿಟ್ಟು ತಿಂಗಳ ಇಷ್ಟು ಕೊಡ್ತೇನೆವ, ನಾನು ನಿಂತಿ ಕೊಟ್ಟಿರ್ತೇನೆ ಅಂತ ಹೇಳಿ ನೀ ಜೀವನ ನಡೆಸು. ಇಲ್ಲಾಂದ್ರೆ ಆಗಲ್ಲ. ಅಲ್ಲ, ನಿಮ್ಮವ್ನ ಕರ್ಕೊಂಡು ಹೋಗ್ಬಿಡ ನಾ ಹೇಳಂಗಿಲ್ಲ. ನಿನ್ನ ಹೆಂಡತಿ ಕಡೆ ಮಾತಾಡು. ಅಕಸ್ಮಾತ್ ಅತ್ತಿಯರು ಇರಲಿ ಇರಂತ ತಗೋರಿ ಅಂದರು ಅಂದ್ರೆ ಇರಲಿ,
ಆಗದೇ ಇಲ್ಲ ನೀನು ಮೂನ್ ಬಿಟ್ಟ ಬಾ ನಾವು ಬೇರೆ ಇರೋನು ಅಂತ ಅಂದ್ಲಂದ್ರೆ ಸುಮ್ಮನೆ ಒಲ್ಲೆ ಅಂತ ಕುಂದ್ರಾಕ್ ಹೋಗ್ಬೇಡ. ಅದೇನಂತ ಗಂಡ ಹೆಂಡ್ರ ಜಗಳದಾಗ ಕೂಸು ಬಡವಾತ ಅಂದಂಗೆ ಏನು ಆ ಖುಷಿನೊಂದು ಅನಾಥ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಖುಷಿನ ಸಲುವಾಗ್ಯಾರ ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಇರ್ರಿ ಏನು. ಆಮೇಲೆ ನಿಮ್ಮ ತಂಗಿ ಅಂದ್ಲು ನಿನಗೇನೋ ಇನ್ನೊಂದು ಲಗ್ನ ಮಾಡ್ಬೇಕು ಅನ್ನಕತ್ತಾಳಂತಲ್ಲ ನಿಮ್ಮವ್ವ. ಹ್ಞೂ ಅಂದ್ಲು. ನನಗಿಷ್ಟ ಇಲ್ಲ, ನಾ ಮಾಡ್ಕೊಳ್ಳಲ್ಲ. ಈ ಜನ್ಮಕ್ಕೆ ಸಾಕನು. ಇವತ್ತೆಲ್ಲ ನಾಳೆ ಯಾವತ್ತರ ಒಂದು ಆಗ್ಬೋದು. ಮದ್ವೆ ಗಿದ್ವಿ ಎಲ್ಲ ನಾ ತಲೆ ಕೆಡಿಸ್ಕೊಳಲ್ಲ. ನೀನಂತೀಯಪ್ಪ ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿ ನಿಮ್ಮ ಮುಂದೆ ಎಟ್ಟಿರ್ಬೇಕು ನೋಡಿ, ಆಲೆ ಮದುವೆ ಮಾಡಕತ್ತಾಳ. ಇವ್ರನ್ನ ಹೆಂಗಾರ ಮಾಡಿ ಕೂಡ್ಸೋಣ ಅನ್ನೋದಿಲ್ಲ. ಏನಂತಿ ಇದಕ್ಕೆ? ಅದಕ್ಕೆ ಬೇಡಪ್ಪ ಬೇಡ. ನೀನು ಸುಮ್ಮನೆ ನಿನ್ನ ದಾರಿ ನೀನು ನೋಡ್ಕೊ. ನಿಮ್ಮ ಅವ್ನ ಕೊಟ್ಟು ಮಾತಾಡಿ ಯಾವ್ದಾರ ಒಂದು ಒಪ್ಪಂದಕ್ಕೆ ಬರ್ರಿ. ಏನು ಸುಮ್ಮನೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ. ಈಗ ಕೆಲಸ ಸಿಕ್ಕತ್ತಿಲ್ಲ, ಪಗಾರನು ಚಲೋ ಐತಿ. ಚಂದಾಗಿ ಕೆಲ್ಸಕ್ಕೆ ಹೋಗಿ ಪಗಾರ ತೊಗೊಂಡು ಬಾಳೆ ಮಾಡೋದು ಕಲಿ. ಇನ್ನು ಅನು ಕೊಟ್ಟು ಹೋಗಿ ನೀ ಬಾಳೆ ಮಾಡಕತ್ರು ಅವ್ರ ಮನ್ಯಾಗ ನೀ ಇದ್ರಿ ಅಂತಂದ್ರು ಅವ್ರ ಅಪ್ಪನ ಆಫೀಸ್ಗೇನು ಹೋಗೋಕ್ಕಾಗಲ್ಲ ಬಿಡು ನಿನಗೆ. ಅದೊಂಥರ ಮರ್ಯಾದೆ ಗೇಡ ಆಕತಿ. ಹೋಗೋದಿಲ್ಲ, ಇಲ್ಲೇ ಕೆಲಸ ಮುಂದುವರ್ಸ್ಕೊಂಡು ಹೋಗು. ಯಾರು ಬೇಡ ಅಂದ್ರೆ. ಆದ್ರೆ ನೋಡು ಮಾತಾಡಿ ಒಂದು ಒಪ್ಪಂದಕ್ಕೆ ಬಾರಪ್ಪ. ಇಲ್ಲ ಅಂದ್ರೆ ಇದು ಹೊಂದಾಣಿಕೆ ಆಗೋದಿಲ್ಲ. ಸುಮ್ಮನೆ ಬಿಟ್ಕೊಟ್ಟು ಕುಂದ್ರಾಕ್ ಹೋಗ್ಬೇಡ್ರಿ. ಆಯ್ತು ಮಾವ್ರ, ಹಂಗೆ ಮಾಡ್ತೀನಿ. ಬರಲಿ ರೀ, ನಾ ಮನೆಗೆ ಹೋಗಿ ಹೇಳ್ತೀನಿ, ಅವ್ನ ಕಡೆ ಮಾತಾಡ್ತೀನಿ. ಆಯ್ತಪ್ಪ.